ಶಿಕ್ಷಕರು ಹಾಗೂ ಪೋಷಕರ ಸಹಕಾರ ಮಾರ್ಗದರ್ಶನದೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಭವಿಷ್ಯವನ್ನು ತಾವೇ ರೂಪಿಸಿಕೊಂಡಾಗ ಜೀವನದಲ್ಲಿ ಸಫಲತೆಯನ್ನ ಕಾಣಲು ಸಾಧ್ಯ ಎಂದು ಬಂಟ್ವಾಳ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿಯವರು ಹೇಳಿದರು. ಮಂಚಿ ಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಬಂಟ್ವಾಳ ತಾಲೂಕು ಮಟ್ಟದ ಶಾಲಾ ಪ್ರಾರಂಭೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕರ ತಂಡವಿದೆ. ಮಕ್ಕಳ ದಾಖಲಾತಿ ಆಂದೋಲನ ಮಾಡುವ ಅವಶ್ಯಕತೆ ಈ ಶಾಲೆಗಳಿಗಿಲ್ಲ. ಅಪಾರ ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ಕಲಿಯುತ್ತಿದ್ದು ಅಂತಹ ಪ್ರಯತ್ನವನ್ನ ಇಲ್ಲಿನ ಪೋಷಕರು ಮಾಡಿದ್ದಾರೆ ಎಂದರು. ಮಂಚಿ ಕೊಳ್ನಾಡು ಹೈಸ್ಕೂಲ್ ಅದರ ಹಿಂದೆ ಕೂಡ ಹಲವು ಕಾರಣಗಳಿರಬಹುದು. ಎಂತಹ ಕಾರಣಗಳು ಅಂತ ಹೇಳಿದ್ರೆ, ಒಂದು ಅಲ್ಲಿ ಸುಧಾರಿಸುವ ಶಕ್ತಿ ಇದೆ, ಉತ್ತಮ SDMC ಇದೆ, ಎಲ್ಲ ರೀತಿಯ ವ್ಯವಸ್ಥೆಗಳಿವೆ. ಒಂದು ಸಣ್ಣ ಸ್ವಾರ್ಥ ಅವರು ಇಲ್ಲಿ ಹಿರಿಯ ವಿದ್ಯಾರ್ಥಿ ಆಗಿರೋದು ಕೂಡ ಆಗಿರ್ಬೋದು. ಸತ್ಯವಾಗಲೂ ನನಗೆ ಬಹಳ ಖುಷಿಯಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಅವರು ಸಣ್ಣ ಸಂತೋಷವನ್ನು ಆಗೊಮ್ಮೆ ಹಂಚಿಕೊಂಡೆ, ಅದು ಮತ್ತೆ ಹೋಗಬಾರ್ದು ಅಂತ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ನಾನು, ಸುಶೀಲಾ ಮೇಡಮ್ ಮತ್ತು ಪುಷ್ಪ, ನಾವು ಮೂವರು 2 ವರ್ಷ ಒಟ್ಟಿಗೆ ಒಂದೇ ಬೆಂಚಿನಲ್ಲಿ ಬಹಳ ಪ್ರೀತಿಯಿಂದ ಕಲಿತವರು. ಶಿಕ್ಷಣ ಸಂಯೋಜಕ ರಮಾನಂದ್ ನೋಜಿಪಾಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಎಲ್ಲ ಚಟುವಟಿಕೆಗಳಲ್ಲೂ ಸದಾ ಕ್ರಿಯಾಶೀಲರಾಗಿರುತ್ತಾರೆ. ಈ ಶಾಲೆಯಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ ಎಂದರು. ಇದಕ್ಕೆ ಕಾರಣಕರ್ತರು ಒಂದು ಈ ಶಾಲೆಯ ಎಲ್ಲ ಶಿಕ್ಷಕರು. ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯ ಕಾರಣಕರ್ತರು ಶಿಕ್ಷಕರು. ಆ ಶಿಕ್ಷಕರ ಶ್ರಮ, ಅವರು ಹೇಗೆ ವ್ಯವಹರಿಸ್ತಾರೆ ಅದರ ಮೇಲೆ ಪೋಷಕರು SDMC ಅವರು. ಯಾವಾಗಲೂ ನಾವು ಯಾವ ರೀತಿ ನಡ್ಕೊಳ್ತೇವೆ ಅದರ ಪ್ರತಿಕ್ರಿಯೆ ಅದೇ ರೀತಿಯಲ್ಲಿ ಸಿಗುತ್ತೆ. ಒಳ್ಳೆಯ ಒಂದು ಬಾಂಧವ್ಯನ ಇಟ್ಟುಕೊಂಡಂತಹ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವರ್ಗ, ನಮ್ಮ SDMC ಅವರು ಮತ್ತು ಪೋಷಕ ವರ್ಗ ಒಟ್ಟು ಸೇರಿದಾಗ ಇಂತಹ ಒಂದು ಸುಂದರ ಸಮಾರಂಭ ಕಾಣಲಿಕ್ಕೆ ಸಾಧ್ಯ. ತಾಲೂಕಿನಲ್ಲಿ ಮಂಚಿಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆ ಮಂಚಿಕೊಳ್ನಾಡು ಬಹಳ ಹೆಸರುವಾಸಿಯಾದಂತಹ ಒಂದು ಶಾಲೆ. ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಿವಶಂಕರ್ ರಾವ್ ಮಂಚಿ ಅಧ್ಯಕ್ಷತೆ ವಹಿಸಿದ್ರು. ಈ ಶಾಲೆಯಲ್ಲಿ ಪ್ರಪ್ರಥಮವಾಗಿ ಬಂಟ್ವಾಳ ತಾಲೂಕಿನ ಪ್ರೌಢಶಾಲೆಯ ಪ್ರಾರಂಭೋತ್ಸವವನ್ನು ಆಚರಿಸಿತು. ಈ ಪ್ರಪ್ರಥಮವಾಗಿ ಆಚರಿಸಲಿಕ್ಕೆ ಕಾರಣಕರ್ತರಾದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, ಅಲ್ಲಿ ನಮ್ಮ ಇಲ್ಲಿಯ ಹಿರಿಯ ವಿದ್ಯಾರ್ಥಿಯಾಗಿರುವಂತಹ ರಮಾನಂದ ಸರ್ ಕೇಳಿಕೊಂಡಾಗ ನಾವು ಸಂತೋಷದಿಂದ ಅದನ್ನು ಒಪ್ಪಿಕೊಂಡೆವು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಪಠ್ಯಪುಸ್ತಕ ವಿತರಿಸಲಾಯಿತು. ಕ್ರೀಡಾ ಸಮವಸ್ತ್ರ ಅನಾವರಣಗೊಳಿಸಲಾಯಿತು. ಶಾಲೆಯ ಸ್ವಚ್ಛತಾ ಕಾರ್ಯದಲ್ಲಿ ಸಹಕರಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಯಿತು. SDMC ಸದಸ್ಯರಾದ ಡಾ ಗೋಪಾಲಾಚಾರ್, ಹಾಜಿ ಜಿ ಸುಲೈಮನ್, ಗಣೇಶ್ ಪ್ರಭು, ರಮೇಶ್ ಟೈಲರ್, ರಮೇಶ್ ರಾವ್ ಪತ್ತುಮುಡಿ, ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ವಿದ್ಯಾ, ಶಿಕ್ಷಣ ಸಂಯೋಜಕಿ ಸುಧಾ, ಸ್ಥಳಧಾನಿ ನೂಜಿಬೈಲು ನಾರಾಯಣ್ ಭಟ್ ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಸುಶೀಲಾ ಸ್ವಾಗತಿಸಿದ್ರು. ಶಿಕ್ಷಕಿಯರಾದ ಶಾಂತ ವಂದಿಸಿದ್ರು. ವಿಜಯಲಕ್ಷ್ಮಿ ಕಟೀಲು ಕಾರ್ಯಕ್ರಮ ನಿರೂಪಿಸಿದ್ರು. ಶಿಕ್ಷಕರು ಸಹಕರಿಸಿದ್ರು. ಬಳಿಕ ಪೋಷಕರ ಸಭೆ ನಡೆಯಿತು. ಸನೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.